ಇನ್ನು ಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ಡಿಕೆಶಿಯನ್ನ ಭೇಟಿಯಾಗಿ ಮಾಜಿ ಸಚಿವ ಜಮೀರ್ ಮಾತುಕತೆ ನಡೆಸಿದ್ದಾರೆ. ಜಮೀರ್ ಅಹಮದ್ ಭೇಟಿ ವೇಳೆ ಡಿಕೆ ಸುರೇಶ್ ಕೂಡ ಉಪಸ್ಥಿತರಿದ್ದರು. ಡಿಕೆ ಸಂಪುಟ ಸೇರೋದಕ್ಕೆ ಜಮೀರ್ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ನಾಯಕರುಗಳ ಮನೆ ಮನೆ ಸುತ್ತಾ ಇದ್ದಾರೆ. 2 ಬಾರಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಈಗ ಸಿದ್ದು ಸೂಚನೆಯ ಮೇರೆಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿರೋದು. ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿ ಜಮೀರ್ ಚರ್ಚೆ ನಡೆಸಿದ್ದಾರೆ. ಒಂದು ಆಡಿಯೋ ಹೊರಬಿದ್ದದ್ದು ಬಹಳ ದೊಡ್ಡದಾದಂಥ ತೊಡಕುಂಟು ಮಾಡ್ತು ಜಮೀರ್ ಪಾಲಿಗೆ. ಮೊದಲನೇ ಪಟ್ಟಿಯಲ್ಲೇ ಅವಕಾಶ ಸಿಗುತ್ತೆ ಅನ್ನುವಂಥ ಭಾರೀ ನಿರೀಕ್ಷೆಯಲ್ಲಿದ್ದಂಥ ಜಮೀರ್ಗೆ ಬಹಳ ದೊಡ್ಡ ಪೆಟ್ಟು. ಆದರೆ ಈಗ ಸಂಪುಟಕ್ಕೆ ಸೇರ್ಪಡೆಯಾಗೋದಕ್ಕೆ ಅವಕಾಶ ಸಿಗೋದಿಲ್ವಾ ಅಂಥದ್ದೊಂದು ಅನುಮಾನ ಇರೋ ಹಿನ್ನೆಲೆಯಲ್ಲಿ ಸಚಿವಾಕಾಂಕ್ಷಿಯಾಗಿ ತಮ್ಮ ನಿಲುವನ್ನು ನಾಯಕರುಗಳ ಜೊತೆ ಮಾತನಾಡಿ ಬಗೆಹರಿಸ್ಕೊಳ್ಳೋದಕ್ಕೆ ಮುಂದೋಗ್ತಾ ಇದ್ದಾರೆ. ಜಮೀರ್ ಅಹಮದ್ ಭೇಟಿ ವೇಳೆ ಡಿಕೆ ಶಿವಕುಮಾರ್ ಭೇಟಿ ಸಂದರ್ಭದಲ್ಲಿ ಡಿಕೆ ಸುರೇಶ್ ಕೂಡ ಉಪಸ್ಥಿತರಿದ್ದರು. ಇನ್ನು ಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ಡಿಕೆಶಿಯನ್ನ ಭೇಟಿಯಾಗಿ ಮಾಜಿ ಸಚಿವ ಜಮೀರ್ ಮಾತುಕತೆ ನಡೆಸಿದ್ದಾರೆ. ಜಮೀರ್ ಅಹಮದ್ ಭೇಟಿ ವೇಳೆ ಡಿಕೆ ಸುರೇಶ್ ಕೂಡ ಉಪಸ್ಥಿತರಿದ್ದರು. ಡಿಕೆ ಸಂಪುಟ ಸೇರೋದಕ್ಕೆ ಜಮೀರ್ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ನಾಯಕರುಗಳ ಮನೆ ಮನೆ ಸುತ್ತಾ ಇದ್ದಾರೆ. 2 ಬಾರಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಈಗ ಸಿದ್ದು ಸೂಚನೆಯ ಮೇರೆಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿರೋದು. ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿ ಜಮೀರ್ ಚರ್ಚೆ ನಡೆಸಿದ್ದಾರೆ. ಒಂದು ಆಡಿಯೋ ಹೊರಬಿದ್ದದ್ದು ಬಹಳ ದೊಡ್ಡದಾದಂಥ ತೊಡಕುಂಟು ಮಾಡ್ತು ಜಮೀರ್ ಪಾಲಿಗೆ. ಮೊದಲನೇ ಪಟ್ಟಿಯಲ್ಲೇ ಅವಕಾಶ ಸಿಗುತ್ತೆ ಅನ್ನುವಂಥ ಭಾರೀ ನಿರೀಕ್ಷೆಯಲ್ಲಿದ್ದಂಥ ಜಮೀರ್ಗೆ ಬಹಳ ದೊಡ್ಡ ಪೆಟ್ಟು. ಆದರೆ ಈಗ ಸಂಪುಟಕ್ಕೆ ಸೇರ್ಪಡೆಯಾಗೋದಕ್ಕೆ ಅವಕಾಶ ಸಿಗೋದಿಲ್ವಾ ಅಂಥದ್ದೊಂದು ಅನುಮಾನ ಇರೋ ಹಿನ್ನೆಲೆಯಲ್ಲಿ ಸಚಿವಾಕಾಂಕ್ಷಿಯಾಗಿ ತಮ್ಮ ನಿಲುವನ್ನು ನಾಯಕರುಗಳ ಜೊತೆ ಮಾತನಾಡಿ ಬಗೆಹರಿಸ್ಕೊಳ್ಳೋದಕ್ಕೆ ಮುಂದೋಗ್ತಾ ಇದ್ದಾರೆ. ಜಮೀರ್ ಅಹಮದ್ ಭೇಟಿ ವೇಳೆ ಡಿಕೆ ಶಿವಕುಮಾರ್ ಭೇಟಿ ಸಂದರ್ಭದಲ್ಲಿ ಡಿಕೆ ಸುರೇಶ್ ಕೂಡ ಉಪಸ್ಥಿತರಿದ್ದರು.